ಕನ್ನಡ ಚಲನಚಿತ್ರ ರಂಗದಲ್ಲಿ ಹಲವು ದಶಕಗಳ ಕಾಲ ತಮ್ಮ ಮನೋಜ್ಞ ಅಭಿನಯ ಮೂಲಕ ಕನ್ನಡಿಗರನ್ನು ಅಭಿಮಾನಿಗಳನ್ನು ರಂಜಿಸಿದ ಹಿರಿಯ ನಟ ಡಾಕ್ಟರ್ ಸಾಹಸಸಿಂಹ ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲು ಇಂದು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರವರ ಸರ್ಕಾರದಲ್ಲಿ ಸಂಪುಟ ಸಭೆಯು ನಿರ್ಧರಿಸಿದೆ. ವಿಶೇಷ ಸುದ್ದಿಯನ್ನು ಸಂಭ್ರಮವನ್ನು ಇಡೀ ಕರ್ನಾಟಕ ಜನತೆ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡಿದ್ದಾರೆ. ಹೃದಯವಂತ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸೇವಾ ಟ್ರಸ್ಟ್, ವೆಂಕಟಸ್ವಾಮಿ ಗಾರ್ಡನ್, ಜಗಜೀವನ ರಾಮನಗರ, ಗೌರಿಪಾಳ್ಯ, ಬೆಂಗಳೂರು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದರಿಂದ ಎಲ್ಲ ಅಭಿಮಾನಿಗಳು ಸೇರಿ ಸಂತಸದಿಂದ ಸಿಹಿಯನ್ನು ಹಂಚಿಕೊಂಡರು. ಇವತ್ತು ನಮ್ಮ ಮಾಧ್ಯಮ ಮಿತ್ರ ಬಳಗ ವತಿಯಿಂದ ಅತ್ಯಂತ ಸಂತೋಷದ ವಿಚಾರವನ್ನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಏನು ಅಂತಂದರೆ, ಇಡೀ ಕನ್ನಡ ನಾಡು ಕಂಡಂಥ ಧೈರ್ಯಕ್ಕೆ ಹೆಸರುವಾಸಿ, ಯಾರದೇ ಒಂದು ಬೆಂಬಲ ಇಲ್ಲದೆ, ಯಾವುದೇ ಕುಟುಂಬದ ಬೆಂಬಲ ಇಲ್ಲದೆ ಸ್ವಂತ ಶ್ರಮದಿಂದ ಹೇಗೆ ಮುಂದೆ ಬರಬೇಕು ಅನ್ನೋದಕ್ಕೆ ಒಂದು ಆದರ್ಶವಾದಂಥ ಶಕ್ತಿಯಾಗಿ ಒಬ್ಬ ವ್ಯಕ್ತಿ ಇದ್ದರು. ಅವರು ವ್ಯಕ್ತಿಯಾಗಿ ಅಷ್ಟೇ ಇರಲಿಲ್ಲ, ಅವರ ಮರಣದ ನಂತರ ಕೂಡ ಶಕ್ತಿಯಾಗಿ ಕೂಡ ಇವತ್ತಿಗೂ ಕೂಡ ಅಭಿಮಾನಿಗಳ ಹೃದಯದಲ್ಲಿ ರಾರಾಜಿಸ್ತಾ ಇದ್ದಾರೆ. ಯಾರೂ ಅಲ್ಲ, ಸಾಹಸಸಿಂಹ, ಅಭಿನಯ ಭಾರ್ಗವ. ಇವತ್ತು ಅವರು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅಂತಲೇ ಗರ್ಜಿಸ್ತಾ ಇದ್ದಾರೆ. ಅವರೆಲ್ಲರ ಭಾಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ನಮಗೆ ಕೂಡ ಅವರ ಜೀವನ ಒಂದು ಆದರ್ಶ ಆಗಿತ್ತು. ಏನಂತಂದರೆ, ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಂತು ಹೆಂಗೆ ಬದುಕಬೇಕು ಅಂತ ಒಂದಲ್ಲ ಎರಡಲ್ಲ ಅನುಭವಿಸಿರೋ ಕಷ್ಟಗಳು. ಅಂಥ ವ್ಯಕ್ತಿಗೆ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಅನ್ನೋದನ್ನು ಕೊಟ್ಟಿದೆ. ನಾನಾದರೂ ಭಾವಿಸ್ತೀನಿ ಚಂದ್ರು, ಏನು ಹೇಳ್ತೀನಿ ಗೊತ್ತಾ, ಅವ್ರಿಗೆ ಇದು ಕಡಿಮೆನೇ, ಲೇಟಾಗಾಯಿತು, ಕಡಿಮೆನೇ. ನನಗೆ ಮುಂದಿನ ದಿನಗಳವರೆಗೆ ಭಾರತ ರತ್ನ ಕೂಡ ಕೊಡಬೇಕು ಅಂತ ಭಾಳ ಹೆಮ್ಮೆಯಿಂದ ಆಶಿಸ್ತೀವಿ. ಯಾಕಂದರೆ ಅತಿಶಯೋಕ್ತ ಮಾತುಗಳಲ್ಲ ಇದು. ಏಕೆ ಅಂತಂದರೆ, ಯಾವುದೋ ಒಂದು ಕುಟುಂಬನೋ ಯಾವುದೋ ಒಂದು ಜಾತಿಯಿಂದನೋ ಮುಂದೆ ಬಂದುಬಿಟ್ರೆ ಅದು ದೊಡ್ಡ ವಿಷಯ ಆಗಲ್ಲ. ಆದರೆ ಏನೂ ಇಲ್ಲದೆ ಒಬ್ಬ ಶ್ರೀಸಾಮಾನ್ಯವಾಗಿ ಬಂದು ಅನೇಕ ತೊಂದರೆಗಳನ್ನು, ಅಡಿತೊಡಕುಗಳನ್ನು ತಡ್ಕೊಂಡು ಎಷ್ಟು ಶತ್ರುಗಳು, ಒಬ್ಬರ ಇಬ್ಬರ ದುಶ್ಮನ್ ಕಹಾಯ ಅಂದರೆ ಬಗಲ್ ಮೇ ಅನ್ನೋ ಥರ ಚಿತ್ರರಂಗದಲ್ಲಿ ಇದ್ದರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಅದೇ ಮಂದಹಾಸದಿಂದ, ಮುಗುಳ್ನಗೆಯಿಂದ ಎಲ್ಲನೂ ಪ್ರೀತಿಸಿ ಯಾರನ್ನೂ ದ್ವೇಷಿಸಲಿಲ್ಲ ಅವರು. ಕೊನೆಗೆ ಆದರ್ಶವಾದಂಥ ಹೆಣ್ಣು ಮಕ್ಕಳನ್ನು ಹೆಂಗೆ ಗೌರವಿಸಬೇಕು, ಪ್ರೀತಿಸಬೇಕು ಅನ್ನೋದು ಕೂಡ ತೋರಿಸ್ಕೊಂಡಿದ್ದಾರೆ. ಇನ್ನೂ ಜಾಸ್ತಿ ಮಾತಾಡ್ತಾ ಇದ್ದರೆ ನಮಗೆ ಇನ್ನೂ ಮಾತಾಡ್ತಾನೆ ಇರಬೇಕು ಅನಿಸುತ್ತೆ. ಆದರೆ ಅಭಿಮಾನಿಗಳಿದ್ದಾರಲ್ಲ, ಅವ್ರ ಕುಟುಂಬಕ್ಕಿಂತ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಏನು ಕರ್ನಾಟಕ ರತ್ನ ಈಗ ಡಾಕ್ಟರ್ ವಿಷ್ಣುವರ್ಧನ್ ಇದ್ದಾರೆ, ಅವ್ರ ಕುಟುಂಬಕ್ಕಿಂತ ಅಭಿಮಾನಿಗಳೇ ಅವ್ರನ್ನ ತುಂಬ ಆರಾಧಿಸ್ತಾರೆ. ಅವರಲ್ಲಿ ನಾವು ಒಬ್ಬರು. ಇನ್ನೂ ಹೆಚ್ಚಿನ ಅಭಿಮಾನಿಗಳು ಅವರ ಸಂತಸವನ್ನು ಹಂಚ್ಕೋಬೇಕಂತಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಕೆ ಮುಂಚೆ ನಮ್ಮ ಚಂದ್ರು ಅವರ ಮಾತುಗಳನ್ನು ಕೇಳಿಸ್ಕೊಳ್ಳೋಣ. ಇಡೀ ರಾಜ್ಯಕ್ಕಿಂತ ದೇಶ ಖುಷಿ ಪಡುವ ಸುದ್ದಿ. ಯಾಕಂದರೆ ಕಾಡಿನಲ್ಲಿ ಒಂದು ಸಿಂಹ ಇದೆ, ನಾಡಿನಲ್ಲಿ ಇಲ್ಲಿ ಸಿಂಹ ಇದೆ. ಯಾಕಂದರೆ ಈ ಸಿಂಹ ಯಾವತ್ತೂ ಯಾರಿಗೂ ಕೋಪ ಪಟ್ಕೊಂಡಿಲ್ಲ, ದ್ವೇಷ ಮಾಡಿಲ್ಲ, ಯಾರಿಗೂ ಮುಯಿಗೆ ಮುಯಿ ತೋರಿಸಿಲ್ಲ, ಪ್ರೀತಿ ಮಾತ್ರ ಹಂಚಿರೋ ಸಿಂಹ ನಿಂತಿದೆ. ಅಂಥ ಸಿಂಹ ಈ ನಾಡಿನಲ್ಲಿ ಉದ್ಭವಿಸ್ತಾ ಇದೆ. ಇದು JJR ನಗರದಲ್ಲಿ. ಇಲ್ಲೆಲ್ಲ ಹೃದಯವಂತರಿದ್ದಾರೆ. ಇವರ ಹೃದಯದಲ್ಲಿ ವಿಷ್ಣುವರ್ಧನ್ ಇದ್ದಾರೆ. ಖಂಡಿತನ ಸರ್, ಅಂಥ ವಿಶೇಷವಾದ ಕರ್ನಾಟಕ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ ಈ ದಿನ. ಪ್ರಶಸ್ತಿ ಅಂದರೆ ಸರ್ಕಾರಕ್ಕೆ ಶ್ಲಾಘನೀಯ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಹೃದಯವಂತ ವಿಷ್ಣುವರ್ಧನ್ ಅಭಿಮಾನಿಗಳು ಪ್ರತಿಯೊಬ್ಬರು ಇದ್ದಾರೆ. ಚಂದ್ರಶೇಖರ್ ಅವರು ಇದ್ದಾರೆ. ಮೊದಲನೇದಾಗಿ ಸಂತಸ ಸುದ್ದಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮಗಂತೂ ಕರ್ನಾಟಕ ರತ್ನ ಬಿರುದು ತಡವಾಗಿ ಆದರೂ ಕರ್ನಾಟಕ ಸರ್ಕಾರ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಕೊಟ್ಟಿದ್ದಾರೆ. ನಮ್ಮ ಅಣ್ಣವರಿಗೆ ನಮ್ಗೆ ತುಂಬ ಸಂತೋಷ ಆಗ್ತಿದೆ. ಮತ್ತು ನಮ್ಮ ಮುಂದಿನ ದಿನಗಳಲ್ಲಿ ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿನೂ ಇವರಿಗೆ ಸಲ್ಲೋ ಅರ್ಹತೆ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಈ ಪದ್ಮಶ್ರೀ, ಪದ್ಮಭೂಷಣ ಕೇಂದ್ರ ಸರ್ಕಾರಕ್ಕೆ ಒಂದು ಮೆಮೊರಂ ತರಿಸಬೇಕು ಅಂತ ಎಲ್ಲ ಸರ್ಕಾರದ ವತಿಯ ಸಂಪುಟ ಸಚಿವರಿಗೆ ನಾವು ತಿಳಿಸ್ತಾ ಇದ್ದೀವಿ. ಮತ್ತು ಮೈಸೂರು ರತ್ನ, ಅಭಿಮಾನಿಗಳ ರತ್ನ, ಕರ್ನಾಟಕ ರತ್ನ ಅಂತ ಈಗ ಬಿರುದು ಕೊಟ್ಟಿದ್ದಾರೆ. 20 ವರ್ಷ 30 ವರ್ಷ ಕನಸು ನಮ್ಮದು ಈಗ ನನಸಾಗಿದೆ. ತುಂಬ ಸಂತೋಷ ಆಗ್ತಿದೆ. ಅಭಿನವ ಭಾರ್ಗವ ಅಂತ ಒಂದು ಸಾಹಸಸಿಂಹ ಅಂತ ಒಂದು ಬಿರುದು ತಗೊಂಡು ಮೈಸೂರು ರತ್ನ ಅಂತ ಬಿರುದು ತಗೊಂಡು ಇಷ್ಟು ವರ್ಷ ಇದ್ದರು. ಅಭಿಮಾನಿಗಳ ರತ್ನವಾಗಿ ಇಷ್ಟು ದಿನ ಮೇರದ ನಮ್ಮ ಸಾಹಸಸಿಂಹ ವಿಷ್ಣುವರ್ಧನ್ ರವರು ಇಂದಿನಿಂದ ಕರ್ನಾಟಕ ರತ್ನವಾಗಿ ಮಿಂಚುತ್ತಿದ್ದಾರೆ. ನಮಗೆ ತುಂಬ ಸಂತೋಷವಾಗ್ತಿದೆ.
ಸರ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ತುಂಬ ಎಲ್ಲರಿಗೂ ಸಂತೋಷ ದಿನ. ಮೊದಲನೇದಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಜಮೀರ್ ಸಾಹೇಬ್ರವ್ರಿಗೆ ಹಾಗೂ ನಮ್ಮ ಬಡಾವಣೆಯ ಸಮಾಜ ಸೇವಕರಿಗೆ ಇವ್ರಿಗೆಲ್ಲರಿಗೂ ಮೀಡಿಯಾ ಬಾಂಧವರಿಗೆ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಮಾತನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತೇನು ಸರ್ಕಾರ ಘೋಷಣೆ ಮಾಡಿದೆಯೋ ಇದು ಯಾವತ್ತೋ ಬರಬೇಕಾಗಿರೋ ಒಂದು ಪ್ರಶಸ್ತಿ ಇವತ್ತು ಕೊಟ್ಟಿದ್ದಾರೆ. ಈ ಒಂದು 75ನೇ ವರ್ಷ ಅವ್ರಿಗೊಂದು ತುಂಬ ಮೆಮೊರಿಬಲ್ ಆಗಿರುತ್ತೆ. ಹಾಗೂ ವಿಷ್ಣುವರ್ಧನ್ ಅವರು ಚಿತ್ರಮಂಡಲಿಗೆ ಬಂದು ಒಂದು 50 ವರ್ಷ ಆಗ್ತಿದೆ. ಸೊ ಇದನ್ನೆಲ್ಲ ತುಂಬ ಹೆಮ್ಮೆ ಪಡುವ ವಿಚಾರ. ಅವ್ರಿಗೆ ಇವತ್ತೇನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆಯೋ ತುಂಬ ಸರ್ಕಾರಕ್ಕೆ ಮನೋಪೂರ್ವಕವಾಗಿ ವಂದನೆ ಸಲ್ಲಿಸ್ತಾ ಎಲ್ಲ ವಿಷ್ಣು ಅಭಿಮಾನಿಗಳಲ್ಲೂ ಮತ್ತೆ ಒಂದು ಚಿರುನಗುವನ್ನು ಕೊಟ್ಟಂಥ ಸರ್ಕಾರಕ್ಕೆ ಧನ್ಯವಾದಗಳು. ಜೈ ವಿಷ್ಣು. ಎಷ್ಟು ಕೋಟಿ ಜನ ಇವತ್ತು ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಈ ಸಂಭ್ರಮ ಆಚರಣೆಗೆ ಮೊದಲನೇದಾಗಿ ಕರ್ನಾಟಕ ಸರ್ಕಾರಕ್ಕೆ ನಾವು ನಮ್ಮ ಸಂಘದಿಂದ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೀವಿ. ಆಮೇಲೆ ಎರಡನೇದಾಗಿ ನಮ್ಮ ಕನ್ನಡ ಇಡೀ ಚಿತ್ರರಂಗಕ್ಕೂ ಕೃತಜ್ಞತೆ ಸಲ್ಲಿಸ್ತೀವಿ. ಮೂರನೇದಾಗಿ ನಮ್ಮ ಭಾರತಿ ಅಮ್ಮ ಮತ್ತು ಅನಿರುದ್ಧನವ್ರಿಗೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣು, ವಿಷ್ಣು ದಾದಾ. ಸರ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ತುಂಬ ಎಲ್ಲರಿಗೂ ಸಂತೋಷ ದಿನ. ಡಾಕ್ಟರ್ ವಿಷ್ಣುವರ್ಧನ್ ಸಾಂಸ್ಕೃತಿಕ ಸೇವಾ ಟ್ರಸ್ಟಿನ ಗೌರಿಪಾಳ್ಯದಿಂದ ನಮ್ಮ ಕರ್ನಾಟಕದ ಸಿಂಹ ಎಂದೇ ಕರೆಸಿಕೊಳ್ಳುತ್ತಿರುವ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಇಂದು ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಎಂಬ ಬಿರುದನ್ನು ಕೊಟ್ಟು ಇನ್ನಷ್ಟು ಮೆರುಗನ್ನು ಕೊಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು. ಡಿ ಕೆ ಶಿವಕುಮಾರ್ ಅವ್ರಿಗೂ ಹಾಗೂ CM ಸಿದ್ದರಾಮಯ್ಯರವ್ರಿಗೂ ಹಾಗೂ ಕರ್ನಾಟಕ ರತ್ನ ಘೋಷಣೆ ಮಾಡೋಕ್ಕೆ ಯಾರ್ಯಾರು ಇದಕ್ಕೆ ಒತ್ತಾಯ ಮಾಡಿದಾರೋ ಅವರಿಗೆಲ್ಲರಿಗೂ ಧನ್ಯವಾದ. ನಮ್ಮ ಸಂಘದಿಂದ ಧನ್ಯವಾದ ಸರ್. ಮೊದಲನೇದಾಗಿ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಯಾಕಂದರೆ ವಿಷ್ಣುವರ್ಧನ್ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರವಾಗಿ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯಿಂದ ನೀಡಿದ್ದಾರೆ. ಅಭಿಮಾನಿಗಳೆಲ್ಲ ಹೃದಯದಲ್ಲಿ ಸದಾ ಚಿರುಣಿಯಾಗಿರುವಂಥ ಸಾಹಸ ವಿಷ್ಣುವರ್ಧನ್ ಅವರಿಗೆ ಇವತ್ತು ಪ್ರಶಸ್ತಿ ನೀಡಿರೋದು ಎಲ್ಲ ಅಭಿಮಾನಿಗಳಿಗೆ, ಕರ್ನಾಟಕದಾದ್ಯಂತ ಎಲ್ಲ ಅಭಿಮಾನಿಗಳು ಒಂದು ಖುಷಿ ತಂದಿದೆ. ಮತ್ತೊಮ್ಮೆ ನಮ್ಮ ಹೃದಯವಂತ ಸಾಂಸ್ಥಿಕ ಟ್ರಸ್ಟ್ ಪರವಾಗಿ ಎಲ್ಲ ವಿಷ್ಣು ಅಭಿಮಾನಿಗಳಿಗೆ ಹಾಗೂ ಕನ್ನಡ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಎಲ್ಲ ಕರ್ನಾಟಕದಲ್ಲಿರುವ ಕನ್ನಡ ಅಭಿಮಾನಿಗಳಿಗೆ, ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಎಲ್ಲರಿಗೂ ಖುಷಿ ತಂದಿದೆ. ಈ ವಿಷಯ ಎಲ್ಲರೂ ಹಬ್ಬವನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಬರುವ ವಾರ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜನ್ಮದಿನ ಇದೆ. ಒಂದು ವಾರ ಮುಂಚಿತವಾಗಿ ಅನೌನ್ಸ್ ಮಾಡಿದ್ದಾರೆ ಸರ್ಕಾರ. ಹಾಗಾಗಿ ಸರ್ಕಾರಕ್ಕೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಜೈ ವಿಷ್ಣು ದಾದಾ. ಮೊದಲನೇದಾಗಿ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳು. ಏಕೆಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರಾಷ್ಟ್ರ ಬಿರುದನ್ನು ನೀಡಿರ್ತೀರ. ಅದರಿಂದ ನಮ್ಮ ಸಂಘದ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ಡಬಲ್ ಧಮಾಕ